ಆ ಖಂಡದಲ್ಲಿ 8 ಅದರಲ್ಲಿ ಇವತ್ತು 3ನೇ ಮಂತ್ರ. 3, 4, 5 ಇದೆ. 3ನೇ ಮಂತ್ರ. ಇವಾಗ ಏನಾಯ್ತು, ಮೊದಲು ಹೇಳ್ದ ಪ್ರಜಾಪತಿ ಒಬ್ಬರ ಕಣ್ಣಲ್ಲಿ ಒಬ್ಬರನ್ನ ನೋಡ್ಕೊಳ್ಳಿ ಅಂತ. ನೋಡ್ಕೊಂಡ್ರೆ ಏನಾಯ್ತು, ಏನ್ ಕಾಣಿಸ್ತೆ ಅಂತ ಅವ್ರು ಏನ್ ಮಾಡಿದ್ರು, ಶರೀರಗಳನ್ನೇ ಛಾಯೆಯನ್ನೇ ಹೇಳ್ತಾ ಇದ್ದಾರೆ. ಸರಿ, ಇವ್ರು ಇನ್ನೂ ಸ್ವಲ್ಪ ಚೆನ್ನಾಗಿ ಥಿಂಕ್ ಮಾಡ್ಲಿ ಅಂತ ಅಂದ್ಬಿಟ್ಟು ಏನ್ ಮಾಡ್ದ, ನೀರು ತುಂಬಿರುವ ಪಾತ್ರೆ ಪ್ರಕಾಶದಲ್ಲಿ ಇಟ್ಟಾಗ ಅದರಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಇವಾಗ ಅದರಲ್ಲಿ ಏನಾಗುತ್ತೆ, ನೋಡ್ಕೊಂಡ್ ಮತ್ತೆ ಏನ್ ತಿಳ್ಕೊಂಡ್ರಿ ಅಂತ ಕೇಳಿದ್ರೆ ಇಬ್ರು ಏನ್ ಹೇಳ್ತಾರೆ, ಚೆನ್ನಾಗಿ ಇದ್ರೊಳಗೆ ಏನೋ ಅಥವಾ ಉಗುರು ಎಲ್ಲ ಇರೋದನ್ನ ತಲೆಯಿಂದ ಕೂದಲಿಂದ ಹಿಡಿದು ಉಗುರಿನ ತನಕ ನನ್ನ ಶರೀರದ ಇದನ್ನ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರು. ಸರಿ, ಇವನು ಹೇಳ್ದ, ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ, ನಿಮ್ಮ ಮನೇಲಿ ನೀವು ಹೇಗಿರ್ತಿದ್ರು, ನಿಮ್ಮ ಇಂದ್ರ ಅವನ ರಾಜ್ಯದಲ್ಲಿ ಅಮರಾವತಿಲಿ ಇವನ ವಿರೋಚನ ಅಸುರ ರಾಜ ಅವನ ರಾಜ್ಯದಲ್ಲಿ ಹೇಗಿರ್ತಿದ್ನೋ ಹಾಗೆ ಅಲಂಕಾರ ಮಾಡ್ಕೊಂಡು ಒಳ್ಳೊಳ್ಳೆ ವಸ್ತ್ರ ಧರಿಸಿ ನೀವು ಸುಂದರವಾಗಿ ಅದ್ರ ನೋಡ್ಕೊಡಿ. ಇವಾಗ ಏನ್ ನೋಡ್ತೀರಾ? ಇವಾಗ ಅವ್ರು ಹೇಳಿದ್ರು, ಇದೆಲ್ಲ ಹೋಗಿದೆ, ಕೂದಲು ಇದೆಲ್ಲ ಇವಾಗ ಚೆನ್ನಾಗಿರೋದನ್ನ ನೋಡ್ತಾ ಇದ್ದೀವಿ. ಇವಾಗ ಏನಾಯ್ತು, ಬಾಪ್ರೆ, ಇಷ್ಟು ಮಾಡಿದ್ರು ಇವ್ರು ಏನಾಗಿದೆ, ವಿಚಾರಣೆ ಮಾಡ್ತಾ ಇಲ್ವಲ್ಲ. ನೋಡಿ ಆ ಮಂತ್ರ, 3ನೇ ಮಂತ್ರ. ಓಂ ತೌಹ ಊಚತುಃ ಯಥಾ ಏವ ಇದಂ ಆವಾಂ ಭಗವಃ ಸಾಧ್ವಕೃತೌ ಸುವಸನೌ ಪರಿಷ್ಕೃತೌ ಸ್ವ ಏವಮೇವ ಇಮೌ ಭಗವಃ ಸಾಧ್ವಲಂಕೃತೌ ಸುವಸನೌ ಪರಿಷ್ಕೃತೌ ಇತಿ ಏಷ ಆತ್ಮೇತಿ ಹೋವಾಚ ಏತದಭಯಂ ಅಭಯಂ ಏತದ್ ಬ್ರಹ್ಮೇತಿ ತೌಹ ಶಾಂತ ಹೃದಯೌ ಪ್ರವ್ರಜತುಃ ತೌ ಊಚತುಃ ಹಾ ಭಗವಃ. ಅವರಿಬ್ರು ಹೇಳಿದ್ರು, ಪ್ರಜಾಪತಿ ಪ್ರಶ್ನೆ ಮಾಡಿದಾಗ ಕಿಂ ಪಶ್ಯತ ಇತಿ ಅಂತ 2ನೇದ್ರಲ್ಲಿ ಕೇಳಿದ್ರು. ನೀವು ನೀರು ತುಂಬಿರುವ ಪಾತ್ರೆಯಲ್ಲಿ ನೀವು ನೋಡ್ಕೊಂಡ್ರಲ್ಲ, ಏನನ್ನ ನೋಡಿದ್ರಿ ಅಂತ ಕೇಳಿದ. ಅದಕ್ಕೆ ಅವ್ರು ಹೇಳಿದ್ರು, ಭಗವಂತನೇ, ಯಥಾ ಏವ ಇದಂ, ಹೇಗೆ ಆವಾಂ ನಾವುಗಳು, ಸಾಧ್ವಲಂಕೃತೌ ಸುವಸನೌ ಪರಿಷ್ಕೃತೌ ಸ್ವಹ, ಹೇಗೆ ಒಳ್ಳೆ ಬಟ್ಟೆ ಹಾಕೊಂಡು ಸುಂದರವಾಗಿ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ನೀವ್ ಹೇಳಿದ್ರಲ್ಲ ಮಾಡ್ಕೊಳ್ಳಿ ಅಂತ, ಇವರಿಬ್ರು ಸಾಧ್ವಲಂಕೃತೌ ಸುವಸನೌ ಪರಿಷ್ಕೃತೌ ಇತಿ, ಹಾಗೆಯೇ ಅವರು ನೋಡ್ಕೊಂಡ್ರೆ ಹಾಗೆಯೇ ಕಾಣಿಸಿದ್ರು ಅಂತ ಹೇಳಿದ್ರು. ಇವಾಗ ಏನಂತೆ, ಪರಮಾತ್ಮ ಅವನು ಬ್ರಹ್ಮ ಏನ್ ಮಾಡ್ತಾನೆ, ಉಪದೇಶ ಮಾಡ್ತಾನೆ. ಏನಂತ, ಏಷ ಆತ್ಮೇತಿ ಹೋವಾಚ, ಇದೇ ಆತ್ಮ ಅಂತ ಹೇಳ್ಬಿಟ್ಟ. ಉವಾಚ ಏತದ್ ಅಮೃತಂ ಅಭಯಂ ಏತದ್ ಬ್ರಹ್ಮ ಇತಿ, ಇದೇ ಅಮೃತ ಸ್ವರೂಪ, ಬದಲಾವಣೆ ಇಲ್ಲದೆ, ನಾಶ ಇಲ್ಲದ, ಭಯವಿಲ್ಲದ ಬ್ರಹ್ಮ ಸ್ವರೂಪವಾಗಿದೆ. ಇದು ಹೇಳಿದಾಗ್ಲೇ ಇವರಿಗೆ ಸ್ವಲ್ಪ ಡೌಟ್ ಬರಬೇಕಾಗಿತ್ತು. ಹಿಂದೆ ಇವರು ಅಲಂಕಾರ ಮಾಡ್ಕೊಳಕ್ ಮುಂಚೆ ದೊಡ್ಡ ಉಗುರಿತ್ತು, ತಲೆ ಕೂದಲು ತುಂಬಾ ಇತ್ತು, ಗಡ್ಡ ಎಲ್ಲ ಇತ್ತು ಮುಖದಲ್ಲಿ. ಇವಾಗ ಅದೆಲ್ಲ ಹೊರಟೋಯ್ತು. ಸೊ ಬ್ರಹ್ಮನ ಲಕ್ಷಣ ಏನು, ಯಾವ ಬದಲಾವಣೆನೂ ಇಲ್ಲದಿರೋದು. ಆದ್ರೆ ಇವರು ಬದಲಾವಣೆಯನ್ನ ನೋಡ್ತಾ ಇದ್ದಾರೆ, ಆದ್ರೂನು ಅದ್ರ ಬಗ್ಗೆ ಗಮನ ಇಲ್ಲ. ಯಾಕೆ? ಅಲಂಕಾರದಲ್ಲಿ ಗಮನ. ಇವಾಗ ನಾವ್ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೀವಿ, ಅಷ್ಟ್ರಲ್ಲೇ ಗಮನ ಬಂದಿದೆ ವಿನ ಯಾವ್ಯಾವ್ದು ಹೋಯ್ತು, ಇದೆಲ್ಲ ಬದಲಾವಣೆ ಆಯ್ತು ಅಂತ ಅದನ್ ಬಗ್ಗೆ ಇವಳು ತಿಳ್ಕೊಳ್ಳಿ ಇಲ್ಲ. ಅವ್ರೇನ್ ಮಾಡಿದ್ರು, ಇವನು ಹೇಳ್ದ ಅದೇ ಆತ್ಮ ಅಂತ. ಪ್ರಜಾಪತಿ ಮಾತ್ರ ತಪ್ಪಾಗಿ ಉಪದೇಶ ಮಾಡ್ಲಿಲ್ಲ. ಯಾಕೆಂದ್ರೆ ಪ್ರತಿಬಿಂಬವನ್ನ ನೋಡೋದು, ಬದುಕಿರೋರು ನೋಡ್ತಾರ, ಚೈತನ್ಯವಾಗಿರೋರು ನೋಡ್ತಾರ, ಶವ ನೋಡಕ್ ಆಗೋದಿಲ್ಲ. ಅದಕ್ಕೆ ಬದುಕಿರೋರೇ ನೋಡುದು. ಇಲ್ಲಿ ದ್ರಷ್ಟೃವನ್ನು ಕುರಿತು ಇವನು ಹೇಳ್ತಾ ಇರೋದು.
ಆದ್ರೆ ಅವರು ದೃಶ್ಯವನ್ನು ಹಿಡ್ಕೊಂಡಿದ್ದಾರೆ, ಆ ನೀರಿನಲ್ಲಿ ಕಾಣುವ ದೃಶ್ಯವನ್ನು ಹಿಡ್ಕೊಂಡಿದ್ದಾರೆ, ಪ್ರತಿಬಿಂಬ ರೂಪವನ್ನು ಹಿಡ್ಕೊಂಡಿದ್ದಾರೆ. ಇವರು ಹೇಳ್ತಿರೋದು ದ್ರಷ್ಟೃವನ್ನು ಹೇಳ್ತಾ ಇದ್ದಾರೆ. ಆದ್ರೆ ಏನಾಯ್ತು, ಇವನು ಏಷ ಆತ್ಮೀತಿ ಅಂತ ಹೇಳಿ ಮತ್ತೆ ಅವರು ಶಾಂತ ಹೃದಯವು ಪ್ರಭವ್ರಜತು, ಶಾಂತ ಹೃದಯರಾಗಿ ಅವರು ಏನ್ ಮಾಡಿದ್ರು, ಹೊರಟೋಗ್ಬಿಟ್ರು ಅಂತ ಹೇಳ್ತಿದ್ರು. ಇವಾಗ ನೋಡಿ, ಇದ್ರಲ್ಲಿ ಬೇಕಾದಷ್ಟು ವಿಚಾರ ಮಾಡ್ತಾರೆ, ಎಷ್ಟು ಚೆನ್ನಾಗಿ ವಿಚಾರ ಮಾಡ್ತಾರೆ, ನಮಗೆ ಯಾವ ಡೌಟು ಇಲ್ಲದಿರೋಂಗೆ ವಿಚಾರ ಮಾಡ್ತಾರೆ. ಒಂದ್ ನಿಮಿಷ. ಇವಾಗ ಪ್ರಶ್ನೆ ಹಾಕೊಳ್ತಾರೆ ಶಂಕರಾಚಾರ್ಯ ಭಾಷಣ. ಅವ್ರು ಏನ್ ಮಾಡ್ತಾರೋ, ಹಾಗೆಯೇ ಹಾಗೆಯೇ ಮೊದಲು ಏನ್ ತಿಳ್ಕೊಂಡ್ರು, ಏನನ್ನ ನೋಡಿದ್ರಿ ಅಂದ್ರೆ ದೃಶ್ಯವನ್ನ ನೋಡಿದ್ದು ಹೇಳಿದ್ರು. ಆವಾಗ ದೃಶ್ಯ ಹೇಗಿತ್ತು, ತಲೆ ಕೂದಲು ಗಡ್ಡ ಮೀಸೆ ಎಲ್ಲ ಇತ್ತು, ಆಮೇಲೆ ಉಗುರೆಲ್ಲ ಬೆಳೆದಿತ್ತು, ಮಲಿನ ವಸ್ತ್ರ ಆಗಿತ್ತು ತಪಸ್ ಮಾಡಿದ್ರಿಂದ. ಇವಾಗೇನಾಯ್ತು, ಒಳ್ಳೆ ವಸ್ತ್ರ ಇದೆ, ಕ್ಲೀನ್ ಆಗಿದ್ದಾರೆ, ಒಟ್ಟಲ್ಲಿ ತಿರುಗು ಛಾಯಾತ್ಮಗಳನ್ನೇ ಅಂದ್ರೆ ದೃಶ್ಯವಾಗಿ ಕಾಣಿಸ್ತಾ ಇರೋದನ್ನೇ ನೋಡ್ಕೊಂಡು ಇನ್ನೂ ಹೆಚ್ಚು ದೃಢವಾಗ್ಬಿಟ್ಟು, ಓಹೋ ಇದನ್ನೇ ಅವ್ರು ಹೇಳ್ತಾ ಇದ್ದಾರೆ, ಇದನ್ನೇ ನೋಡು ಅಂತ ಹೇಳ್ತಾ ಇದ್ದಾರೆ, ಇದನ್ನೇ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾನೆ ಅಂತ ಆ ತಪ್ಪು ನಿಶ್ಚಯವನ್ನ ಇನ್ನೂ ಪಕ್ಕ ಮಾಡ್ಕೊಂಡ್ರು, ಇನ್ನೂ ದೃಢವಾಗಿ ಮಾಡ್ಕೊಂಡ್ರು. ಬಟ್ ಯಾವ ಆತ್ಮನ ಲಕ್ಷಣವನ್ನು ಹೇಳಿದಾರೋ, ಯಾವ್ದದು, ಯಾವ ಆತ್ಮನೋ ಅಪಹತ ಪಾಪ್ಮನೋ ಅಂತ ವಿಶೇಷ ಸ್ವರೂಪವನ್ನು ಹುಡುಕುತ್ತಿದ್ದ ಇಬ್ಬರಿಗೆ, ಆ ಆತ್ಮನನ್ನು ವಿಶೇಷವಾಗಿ ತಿಳ್ಕೋಬೇಕು ಅಂತ ಬಂದಿರೋ ಇವರಿಬ್ಬರಿಗೆ ಅಕ್ಷಿಯಲ್ಲಿ ಯಾವ ಪುರುಷ ಕಾಣ್ತಾ ಇದ್ದಾನೋ, ಕಣ್ಣಿನಲ್ಲಿ ಯಾವ ಪುರುಷ ಕಾಣಿಸ್ತಾ ಇದ್ದಾನೋ ಅಂತ ಹೇಳಿ ಇವ್ರು ಯಾವಾಗ್ಲೂ ದ್ರಷ್ಟೃವಿನ ಬಗ್ಗೆ ವಿಚಾರ ಮಾಡದೇ ಇರೋದ್ರಿಂದ ಸರಿ ನೇರವಾಗಿ ತೋರಿಸ್ಕೊಡೋಣ ಅಂತ ವಿಪರೀತ ತಿಳ್ಕೊಂಡಿರೋದನ್ನ ತಪ್ಪಿಸೋಣ, ತಪ್ಪಾಗಿ ತಿಳ್ಕೊಂಡಿದಾರಲ್ಲ ಅಂದ್ಬಿಟ್ಟು ಒಳ್ಳೆ ನೀರು ತುಂಬಿದ ಪಾತ್ರೆ, ಒಳ್ಳೆ ಅಲಂಕಾರ ಹೇಳಿದ ಮೇಲೂ ಇವ್ರು ಏನ್ ಮಾಡಿದ್ದಾರೆ, ದ್ರಷ್ಟೃ ಸ್ವರೂಪವನ್ನು ನೋಡ್ಲೇ ಇಲ್ಲ, ದ್ರಷ್ಟೃವಿನ ಬಗ್ಗೆ ವಿಚಾರ ಮಾಡ್ಲೇ ಇಲ್ಲ, ಅನುದರ್ಶನ ಮಾಡ್ಲೇ ಇಲ್ಲ. ಹೇಗೆ ಬದಲಾಯ್ತು ಶರೀರ, ಹಾಗಾದ್ರೆ ಮೊದಲು ಹೀಗೆ ಕಾಣ್ತಾ ಇತ್ತು ಶರೀರ ಪ್ರತಿಬಿಂಬ, ಇವಾಗ ಹೀಗೆ ಕಾಣ್ತಾ ಇದೆ ಪ್ರತಿಬಿಂಬ, ಇದು ಖಂಡಿತ ಆತ್ಮ ಆಗೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಹೇಳಿದಾನೆ ಇದು ಅಮೃತಂ ಅಂತ, ಬದಲಾವಣೆ ಇಲ್ಲದಿರುವುದು ಅಂತ. ಬಟ್ ಇವರಿಬ್ರು ವಿಚಾರ ಮಾಡ್ಲೇ ಇಲ್ಲ. ದೃಷ್ಟಾಂತ ಹೇಳದು ಮತ್ತೇನು, ಇವರು ವಿಪರೀತ ಜ್ಞಾನ ಇವ್ರದ್ದು ಹೋಗ್ಲಿಲ್ಲ. ಅವಾಗ ಪ್ರಜಾಪತಿ ಯೋಚನೆ ಮಾಡ್ತಾ, ಇವರಿಗೆ ಏನು ದೋಷ ಇದೆ, ಇದು ಜ್ಞಾನಕ್ಕೆ ಅಡ್ಡಿ ಆಗಿದೆ, ಇವರು ವಿಚಾರ ಮಾಡೋದಕ್ಕೆ ಯಾವುದು ಅಡ್ಡಿ ಆಗಿದೆ ಅಂತ ಅನ್ಕೊಂಡು ಇವ್ರೇನ್ ಮಾಡದ, ಯಾಕೆ ಅಂದ್ರೆ ಇಲ್ಲಿ ತುಂಬಾ ಜನ ಏನ್ ಮಾಡ್ತಾರೆ, ಬೇಕಾದಷ್ಟು ಜನ ಎಗೇನ್ಸ್ಟ್ ಆಗಿದ್ದಾರೆ ವಿಚಾರ ಮಾಡುವಾಗ, ಆವೃತ್ತಿ ಬೇಕಾಗಿಲ್ಲ ಅಂತ. ತತ್ವಮಸಿ ಅಂತ ಉಪದೇಶ ಒಂದು ಸಲಿ ಸಾಕು ಅಂತ ಹೇಳ್ತಾರೆ. ಶಂಕರಾಚಾರ್ಯ ಹೇಳ್ತಾರೆ, ಹೌದಪ್ಪ, ಯಾರು ಉತ್ತಮ ಅಧಿಕಾರಿ ಆಗಿದ್ದಾನು, ಯಾರಿಗೆ ತುಂಬಾ ಚೆನ್ನಾಗಿ ವಿಚಾರ ಮಾಡಿ ರೆಡಿಯಾಗಿರೋವನಿಗೆ ಅವನಿಗೆ ಒಂದು ಸಲಿ ಹೇಳಿದ್ರೆ ಆಗ್ಬಿಡ್ಬೋದು. ಆದ್ರೆ ಯಾರಿಗೆ ಆಗಿಲ್ವೋ ಅವನಿಗೆ ಪುನಃ ಹೇಳ್ಬೇಕಾಗತ್ತೆ. ಇವಾಗ ಯಾರು ತುಂಬಾ ವಿಚಾರ ಮಾಡಿದಾನೋ ಅಂತವನಿಗೆ 9ನ್ನ ಕೌಂಟ್ ಮಾಡಿ ನೀನೇ 10ನೇ ಅಂತ ಹೇಳಿದರೆ ಅವನಿಗೆ ಜ್ಞಾನ ಆಗ್ಬಿಡ್ಬೋದು. ಆದ್ರೆ ಸ್ವಲ್ಪ ಜನಕ್ಕೆ ಏನಾಗತ್ತೆ, ಇಲ್ಲ ಕೌಂಟ್ ಮಾಡಿದ್ರೆ ಏನೋ ಡೌಟ್ ಇರ್ಬೋದು, ಆ ಸಂಶಯಗಳಿದ್ರೆ ಏನ್ ಮಾಡ್ಬೇಕಾಗತ್ತೆ, ತಿರುಗು ಅವನ ಹತ್ರ ಕೌಂಟ್ ಮಾಡಿಸ್ಬೇಕಾಗತ್ತೆ. ತಿರುಗು ಈ ಕಡೆಯಿಂದ ಕೌಂಟ್ ಮಾಡಿಸೋದು, ಆ ಕಡೆಯಿಂದ ಕೌಂಟ್ ಮಾಡಿಸೋದು. ಆವೃತ್ತಿ ಇದನ್ನ ಬ್ರಹ್ಮಸೂತ್ರದಲ್ಲಿ 4-1-2 ನಲ್ಲಿ ಬಹಳ ಚೆನ್ನಾಗಿ ವಿಚಾರ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ಉಪದೇಶ ವಾಕ್ಯ ಯಾವುದೇ ಆದ್ರೂ ನಿಮ್ಮ ಅಂತಃಕರಣದಲ್ಲಿ, ಯಾಕೆಂದ್ರೆ ವಿರೋಚನ ಇಂದ್ರ ಇಬ್ರು ಇವಾಗ ಮಾಡೇ ಇಲ್ಲ ಈ ಕೆಲಸ. ಉಪದೇಶ ಕೇಳ್ದು ಮತ್ತೆ ಅದನ್ನ ಚಿಂತನೆ ಮಾಡ್ಬೇಕು, ಪುನಃ ಮನನ ಮಾಡ್ಬೇಕು. ಹೇಳಿದ್ದೆಲ್ಲ ಸತ್ಯ ಅಂತ ಬ್ಲೈಂಡ್ ಆಗಿ ತಿಳ್ಕೊಳ್ಳೋದಲ್ಲ, ಇಂಪ್ಲೈಡ್ ಮೀನಿಂಗ್ ಏನಿದೆ
ಇಂಪ್ಲೈಡ್ ಮೀನಿಂಗ್ ತಿಳ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಯಾವಾಗ್ಲೂ. ಅದಕ್ಕೆ ಹೇಳ್ತಾರೆ ಪುನಃ ಪುನಃ ಆವೃತ್ತಿ ಮಾಡ್ಬೇಕು. ಯಾರಲ್ಲಿ ಅಜ್ಞಾನ, ಸಂಶಯ, ವಿಪರೀತ ನಿಶ್ಚಯ ಇದು ತುಂಬುಕೊಂಬ ಅಂತಃಕರಣದಲ್ಲಿ ಕೂತ್ಕೊಂಡಿದೆಯೋ ಅವರಿಗೆ ಒಂದೇ ಸಲಿ ಉಪದೇಶ ಸಾಕಾಗೋದಿಲ್ಲ. ಇದೆಲ್ಲ ಇಲ್ಲದವ್ರಿಗೆ ಒಂದೇ ಉಪದೇಶ ಸಾಕು. ಅವ್ರು ಏನಾಯ್ತು, ಈ ವೃತ್ತಿಯನ್ನ ಪುನಃ ಪುನಃ ಮಾಡ್ಬೇಕು. ಸೊ ಇವ್ರು ಹೇಳಿದ್ರು, ಯಾಕೆ ಇವರಿಗೆ ದೋಷ ಇದೆ, ಇವರಿಗೆ ಅಜ್ಞಾನನೂ ಇದೆ, ಸಂಶಯನೂ ಇದೆ, ವಿಪರೀತ ನಿಶ್ಚಯನೂ ಇದೆ. ಸೊ ಅವಾಗ ಏನ್ ಮಾಡಿದ್ರು, ಏನ್ ಹೇಳ್ಬೇಕು ಇವರಿಗೆ ಅಂತ ಅಂದ್ಬಿಟ್ಟು ಇವನೇ ಆತ್ಮ ಅಂತ ಹೇಳಿದ್ರು. ಇದು ಅಮೃತವಾಗಿದೆ, ಅಭಯವಾಗಿದೆ, ಬ್ರಹ್ಮ ಅಂತ ಮೊದಲೇನೆ ಹೇಳಿದ. ಆದ್ರೆ ಪ್ರಜಾಪತಿ ಮೊದಲಿಂದಲೂ ಉಪದೇಶ ಮಾಡ್ತಿರೋದು ದೃಶ್ಯವನ್ನು ಉಪದೇಶ ಮಾಡ್ತಿಲ್ಲ, ದ್ರಷ್ಟೃವನ್ನೇ ಉಪದೇಶ ಮಾಡ್ತಾ ಇದ್ದಾರೆ. ಆದ್ರೆ ಇವರು ಮಾತ್ರ ದೃಶ್ಯವನ್ನೇ ತಿಳ್ಕೊಳ್ತಾ ಹೋಗ್ತಾ ಇದ್ದಾರೆ. ದೃಶ್ಯವನ್ನ ಛಾಯಾತ್ಮ ಅಂತ ಹೇಳ್ತಾರೆ. ಅದಕ್ಕೆ ಶರೀರದ ಪ್ರತಿಬಿಂಬವನ್ನೇ ನೋಡಿ ಅದನ್ನೇ ತಾನು ತಾನು ಅಂತ ತಿಳ್ಕೊಳ್ತಿದ್ದಾರೆ. ಇವರಿಗೆ ಅಡ್ಡಿ ಇದೆ. ಇವಾಗ ಏನಾಯ್ತು, ಆತ್ಮ ಲಕ್ಷಣವನ್ನು ಶ್ರವಣ ಮಾಡಿದ ಮೇಲೂ ನೀರಿನಲ್ಲಿ ತಿರುಗು ನೋಡಿದ್ ಮತ್ತು ಇವಾಗ ಇವರಿಗೆ ಸಂಸ್ಕಾರ ಎಲ್ಲ ಬಿದ್ದಿದೆ. 32 ವರ್ಷ ಬೇರೆ ತಪಸ್ಸು ಮಾಡಿದ್ದಾರೆ. ಇದೆಲ್ಲ ಮಾಡಿರೋದ್ರಿಂದ ಇವ್ರಿಗೆ ಸಂಸ್ಕಾರ, ಚಿತ್ತದಲ್ಲಿ ಒಳ್ಳೆ ಸಂಸ್ಕಾರನೂ ಇದೆ. ಇವಾಗ ಸ್ವಲ್ಪ ಮಾಡ್ಬೇಕಾದ ಕೆಲ್ಸ ಇಷ್ಟೇ. ಏನು, ನಾನು ಹೇಳಿದ ಉಪದೇಶವನ್ನ ಪುನಃ ಪುನಃ ಸ್ಮರಿಸ್ತಾ ಇದ್ರೆ, ಮೇಲಕ್ಕೆ ಹಾಕ್ತಾ ಇದ್ರೆ, ವಿಚಾರ ಮಾಡ್ತಾ ಇದ್ರೆ ಅವಾಗ ಏನಾಗತ್ತೆ, ಅವ್ರಿಗೆ ಆ ಪ್ರತಿಬಿಂಬ ಡೌಟ್ ಕಮ್ಮಿ ಆಗ್ತಾ ಹೋಯ್ತು. ಆಮೇಲೆ ಅಜ್ಞಾನ ಕಮ್ಮಿ ಆಗ್ತಾ ಹೋಯ್ತು. ವಿಪರೀತ ಜ್ಞಾನವು ನಿಶ್ಚಯ ಎಲ್ಲ ಕಮ್ಮಿ ಆಗ್ತಾ ಹೋದ್ರೆ ಆತ್ಮ ವಿಷಯದ ವಿವೇಕ ಖಂಡಿತ ಉಂಟಾಗತ್ತೆ. ಮನನ ಮಾಡ್ಲೇಬೇಕು. ಮನನ, ಧ್ಯಾನ ಎಲ್ಲ ತುಂಬಾ ಮುಖ್ಯ. ಏಕಾಗ್ರತೆ ಎಲ್ಲ ಮುಖ್ಯ ನಮ್ಗೆ. ಏನಾಗತ್ತೆ ಅದರಲ್ಲಿ ಅಂತ ಅಸಡ್ಡೆ ಮಾಡ್ಬಾರ್ದು. ಯಾಕೆಂದ್ರೆ ಯಾರಿಗೂ ಎಲ್ಲಾರ ಮನೇಲೂ ಧ್ಯಾನ ಮಾಡೋದು ನೋಡೇ ಇಲ್ಲ, ಅಭ್ಯಾಸನೇ ಇಲ್ಲ ಅಲ್ವಾ. ಪೂಜೆ ಮಾಡಿರೋದನ್ನ ನೋಡಿರ್ತಾರೆ ಅಲ್ವಾ. ಬೆಳಿಗ್ಗೆ ಎದ್ದು ಹೊಸಲನ್ನ ಕ್ಲೀನ್ ಮಾಡಿ ಅಲ್ಲಿ ಇದು ಮಾಡೋದು ನೋಡಿದ್ದಾರೆ ಮಕ್ಕಳೆಲ್ಲ. ಧ್ಯಾನ ಮಾಡಿರೋದನ್ನ ನೋಡ್ಬೇಕಲ್ವಾ. ನೋಡಿದ್ರೆ ತಾನೆ ಅವ್ರಿಗೂ ಬರುತ್ತೆ ಜಪ ಮಾಡ್ಬೇಕು, ಧ್ಯಾನ ಮಾಡ್ಬೇಕು ಅಂತ. ನೋಡದೆ ಇರೋದ್ರಿಂದ ಅದ್ರ ಬಗ್ಗೆ ಗೊತ್ತಿರೋಲ್ಲ. ಬಟ್ ಇವರಿಬ್ಬರಿಗೆ ಇವಾಗ ಏನಾಗಿದೆ, 32 ವರ್ಷ ತಪಸ್ಸು ಮಾಡಿದ್ದಾರೆ, ಪ್ರಜಾಪತಿ ಉಪದೇಶನ ಕೊಟ್ಟಿದ್ದಾನೆ, ಅದು ಹೋಗಿದೆ ಮನಸ್ಸಲ್ಲಿ. ಆದ್ರೆ ಇವ್ರಿಗೆ ಮಾಡ್ಬೇಕಂದ್ ಇವಾಗ ಮನನ ನಿಧಿಧ್ಯಾಸನ ಮಾಡ್ಬೇಕು. ಮನನ ಮಾಡಿದ್ದನ್ನ ಏಕಾಗ್ರತೆಯಿಂದ ಚಿಂತನೆ ಮಾಡೋದು, ಬೇರೆ ಯಾವುದನ್ನು ಚಿಂತನೆ ಮಾಡ್ಬೇಕು. ಖಂಡಿತ ಇವರಿಗೆ ಪ್ರತಿಬಂಧ ಕ್ಷಯ ಆಗಬೇಕು. ಅಡ್ಡಿ ಇದೆಯಲ್ಲ, ಅವರ ಕಲ್ಪನೆಯೇ ಅವರಿಗೆ ಅಡ್ಡಿ. ಆ ಕಲ್ಪನೆಯನ್ನ ಏನಾದ್ರೂ ನಾಶ ಆದ್ರೆ ಆತ್ಮ ವಿಷಯದ ವಿವೇಕ ಉಂಟಾಗತ್ತೆ. ಇವಾಗ ಇವರಿಗೆ ತಿರುಗೂ ಏನಾದ್ರೂ ನಾನು ಬ್ರಹ್ಮಚರ್ಯ ವಾಸ ಮಾಡಿ ಹೇಳಿದ್ರೆ ಇವ್ರು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಯಾಕಂದ್ರೆ ಇಷ್ಟೆಲ್ಲ ಮಾಡುದು ಮತ್ತೇನು, ತಿರುಗೂ ಹೇಗೆ ಶ್ವೇತಕೇತುಗೆ ನೋಡಪ್ಪ ನಿನಗೆ ಇದು ಒಂದನ್ನ ಕೇಳಿದ್ಯಾ, ಯಾವ್ದು ಒಂದನ್ನ ತಿಳಿದುಕೊಂಡ್ರೆ ಎಲ್ಲಾ ತಿಳಿದುಕೊಂಡಂಗ ಆಗತ್ತೆ ಅಂತ ಆದೇಶವನ್ನ ಕೇಳಿದ್ಯಾ ಅಂತ ಅವ್ನು ಭಯಪಟ್ಟು ಬಿಟ್ಟ. ಎಲ್ಲಿ ತಿರುಗು ಗುರುಕುಲ ಕಳಿಸ್ಬಿಡ್ತಾರ 12 ವರ್ಷ ಅಂತ. ಅವನು ಇಲ್ಲ ನಾ ತುಂಬಾ ಒಳ್ಳೆ ಶಿಷ್ಯ ಆಗಿದ್ದೆ, ನಮ್ ಟೀಚರ್ಗೆ ಗೊತ್ತಿರ್ಲಿಲ್ಲ ಅಂದ್ಬಿಟ್ಟ ಅವ್ನು. ಹಾಗೆ ಏನಾಗತ್ತೆ, ಇಲ್ಲಿ ಪ್ರಜಾಪತಿ ಯೋಚನೆ ಮಾಡ್ತಿದ್ದಾರೆ, ಇವರಿಬ್ರು ರಾಜರು ಬೇರೆ. ಇವ್ರಿಗೆ ಏನಾಗತ್ತೆ, ದುಃಖ ಆಗ್ಬಿಡತ್ತೆ ಚಿತ್ತದಲ್ಲಿ. ಆಮೇಲೆ ತಮ್ಮ ಕೆಪಾಸಿಟಿ ಬೇಗ ನಂಬಿಕೆನೂ ಹೋಗ್ಬಿಡತ್ತೆ. ಇವರಿಗೆ ಏನಾಗತ್ತೆ, ಚಿತ್ತದಲ್ಲಿ ಈ ತರ ಆಗೋದ್ರಿಂದ ಇವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ನಾವು ತಿಳ್ಕೊಂಡ್ಬಿಟ್ಟಿದೀವಿ, ವಿ ನೋ ಎವ್ರಿಥಿಂಗ್. ನಾವು ಬಂದಿದ್ದು ಸಾರ್ಥಕ ಆಯ್ತು, ಇಷ್ಟು ವರ್ಷ ತಪಸ್ಸು ಮಾಡಿ ಇದೆಲ್ಲ ಕೇಳ್ಕೊಂಡು ಹೋಗ್ತಾ ಇದೀವಿ, ಕೃತಾರ್ಥರಾಗಿದೀವಿ ಅಂತ ಅವ್ರು ಹೋಗ್ತಾ ಇದ್ರು ಪ್ರಜಾಪತಿ ಅವ್ರನ್ನ ನಿಲ್ಲಿಸ್ಲಿಲ್ಲ. ಯಾಕೆಂದ್ರೆ ಪ್ರಜಾಪತಿ ನಿಲ್ಲಿಸೋದ್ರಿಂದ ಏನೂ ಆಗೋಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಅವರು ಮನನ ಮಾಡಿ ಇವಾಗ ನಿಲ್ಲಿಸ್ಬಿಟ್ಟು ಅವನು ಹೇಳಿದ್ರುನು ಇವ್ರು ಮನನ ಮಾಡದೇ ಇದ್ರೆ ಇನ್ನೂ 32 ವರ್ಷ ತಪಸ್ಸು ಮಾಡಿದ್ರು ಏನೂ ಆಗಲ್ಲ. ಮನನ ಮಾಡ್ಬೇಕು, ನಮಗೆ ಅದು ತುಂಬಾ ಮುಖ್ಯ. ಸೊ ಇವಾಗ ಇಂದ್ರ ವಿರೋಚನ ಇಬ್ರು ಶಾಂತ ಹೃದಯರಾಗಿ ಯಾವಾಗ ಹೋಗ್ತಾರೆ ಅಂದ್ರೆ
ಮನಸ್ಸಿನಲ್ಲಿ ಆ ಕಲ್ಪನೆ ಬಂತು, ಓ ನಾವು ತಿಳ್ಕೊಂಡಿರೋದು ಸರಿಯಾಗಿದೆ ಅಂತ. ಆದ್ರಿಂದ ಅವ್ರಿಗೆ ನಿಜವಾಗ್ಲೂ ಶ್ರಮ ಉಂಟಾಗ್ಲಿಲ್ಲ, ಅಂದ್ರೆ ಮನಸ್ಸಿನಲ್ಲಿ ಪ್ರಸನ್ನತೆ ಖಂಡಿತ ಉಂಟಾಗ್ಲಿಲ್ಲ. ಆಗ್ಬಿಟ್ಟಿದ್ದಿದ್ರೆ ವಿಪರೀತ ನಿಶ್ಚಯ ಹೊರಟೋಗ್ಬೇಕಾಗಿತ್ತು. ಬಟ್ ಏನಾಗಿದೆ, ಹೋಗಿಲ್ಲ ಅಂತ ಹೇಳಿದ್ರು. ಇವಾಗ ನೆಕ್ಸ್ಟ್ ಮಂತ್ರ, ಅದಕ್ಕೆ ಹೆಡ್ಡಿಂಗ್ ಏನ್ ಕೊಡ್ತಾರೆ, ದೇಹಾತ್ಮವಾದದ ನಿಂದೆ. ಯಾರು ದೇಹವನ್ನೇ ಆತ್ಮ ಅಂತ ತಿಳಿದುಕೊಳ್ತಾರೋ, ನಾಸ್ತಿಕವಾದ ಅದು ಪ್ರಚಲಿತದಲ್ಲಿದೆ, ಬೇಕಾದಷ್ಟು ಜನ ಹೇಳ್ತಾರೆ. ಆದ್ರೆ ನಾನ್ ನೋಡಿದ್ದೀನಿ, ತುಂಬಾ ಸ್ಟೈಲ್ ಆಗಿ ಹೇಳ್ತಾರೆ, ಐ ಡೋಂಟ್ ಬಿಲೀವ್ ಇನ್ ಎನಿಥಿಂಗ್ ಅಂತೆಲ್ಲ ಹೇಳ್ತಾರೆ, ಐ ಡೋಂಟ್ ಬಿಲೀವ್ ಇನ್ ಗಾಡ್ ಎಲ್ಲ ಹೇಳ್ತಾರೆ. ಆದ್ರೆ ಅವ್ರು ಮನೆ ಕಟ್ಬಿಟ್ಟು ಗೃಹ ಪ್ರವೇಶ ಆಗ್ಬೇಕು ಅನ್ನೋವಾಗ ಇದ್ದಕ್ಕಿದ್ದಂಗೆ ಏನಾಗುತ್ತೆ, ಆ ಭಯ ಇದೆ, ಏನಾಗ್ಬಿಡುತ್ತೋ ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಐ ಡೋಂಟ್ ಬಿಲೀವ್ ಅಂದವರು ಕೂಡ ಏನಾಗುತ್ತೆ, ಸದ್ಯಕ್ಕೆ ಏನಾದ್ರಾಗ್ಲಿ ಮಾಡ್ಬಿಡೋಣ ಒಂದು, ಯಾಕಂದ್ರೆ ಏನೂ ಆಗದೆ ಇರ್ಲಿ, ನಮ್ದು ಎಷ್ಟು ನಮ್ದು ಡಬಲ್ ಸ್ಟ್ಯಾಂಡರ್ಡ್ ಲೈಫ್ ಆಗ್ಬಿಡುತ್ತೆ, ಆ ತರ ಮಾಡೋರು ಇದ್ದಾರೆ. ಸೊ ಇಲ್ಲಿ ಏನ್ ಹೇಳ್ತಾರೆ, ಈ ಯಾವ್ದು ನಾಸ್ತಿಕವಾದ ಶರೀರವನ್ನ ಆತ್ಮ ಅಂತ ತಿಳಿದುಕೊಳ್ಳೋದು, ಅದನ್ನ ನಿಂದೆ ಮಾಡ್ತಾ ಇದ್ದಾರೆ, ಅದು ತಪ್ಪು. ಶರೀರ ಆತ್ಮ ಆಗೋಕೆ ಸಾಧ್ಯ ಇಲ್ಲ. ನೋಡಿ ಮಂತ್ರ ನೋಡಿ, 4ನೇ ಮಂತ್ರ. ಓಂ ತೌಹ ಅನ್ವೀಕ್ಷ್ಯ ಪ್ರಜಾಪತಿರುವಾಚ ಅನುಪಲಭ್ಯ ಆತ್ಮಾನಂ ಅನನುವಿದ್ಯ ವ್ರಜತಃ ಯತರ ಏತದ್ ಉಪನಿಷದೋ ಭವಿಷ್ಯಂತಿ ದೇವಾ ವಾ ಅಸುರಾ ವಾ ತೇ ಪರಾ ಭವಿಷ್ಯಂತಿ ಇತಿ ಸಹ ಶಾಂತ ಹೃದಯ ಏವ ವಿರೋಚನೋ ಅಸುರಾಂ ಜಗಾಮ ತೇಭ್ಯೋಹ ಏತಾಂ ಉಪನಿಷದಂ ಪ್ರೋವಾಚ ಆತ್ಮೈವ ಇಹ ಮಹಯ್ಯ ಆತ್ಮ ಪರಿಚರ್ಯ ಆತ್ಮಾನಮೇವ ಇಹ ಮಹಯನ್ ಆತ್ಮಾನಂ ಪರಿಚರನ್ ಉಭೌ ಲೋಕೌ ಅವಾಪ್ನೋತಿ ಅಮುಂ ಚ ಇಮಂ ಚ ಅಮುಂ ಚ ಇತಿ. ಇವರು ನೋಡ್ತಾರೆ, ತೌ ಅನ್ವೀಕ್ಷ ಪ್ರಜಾಪತಿ, ಶಾಂತ ಹೃದಯವಾಗಿ ಇಬ್ರು ಹೋಗ್ತಾ ಇದಾರಲ್ಲ, ಅವ್ರನ್ನ ನೋಡ್ತಾನೆ ಪ್ರಜಾಪತಿ. ಏನಪ್ಪಾ ಇವ್ರು ಇಷ್ಟು ಹೇಳಿದ್ರು ಮತ್ತೇನು, ಮನನ ಮಾಡೋಕೆ ನಿಲ್ಲಲೇ ಇಲ್ವಲ್ಲ, ಸ್ವಲ್ಪನಾದ್ರೂ ವಿಚಾರ ಮಾಡಿ ನನ್ನನ್ನು ತಿರುಗು ಕೇಳ್ಬೇಕು ಅಂತಾನು ಕೂಡ ಇವ್ರಿಗೆ ಅನ್ಸ್ಲಿಲ್ವಲ್ಲ. ಆತ್ಮಾನಂ ಅನುಪಲಭ್ಯ, ಆತ್ಮನನ್ನು ಪಡೆದುಕೊಳ್ಳದೇನೆ, ಗುರುತಿಸದೇನೆ, ತಿಳಿದುಕೊಳ್ಳದೇನೆ, ಅನನುವಿದ್ಯ ರೆಕಗ್ನೈಸೇ ಮಾಡ್ಲಿಲ್ಲ, ಅದನ್ನ ತಿಳಿಲೇ ಇಲ್ಲ, ಅಹಂ ರೂಪದಿಂದ ತಿಳಿದುಕೊಳ್ಳೇ ಇಲ್ಲ, ದ್ರಷ್ಟೃ ರೂಪದಿಂದ ಅವರು ತಿಳಿದುಕೊಳ್ಳೇ ಇಲ್ಲ. ವ್ರಜತಃ ಹೋಗ್ತಾ ಇದಾರಲ್ಲ, ಸುಮ್ಮನೆ ಹಿಂತಿರು ಕೂಡ ನೋಡ್ದೆ. ದೇವಾವ ಅಸುರಾವ, ದೇವತೆಗಳೇ ಆಗ್ಲಿ ಅಸುರರೇ ಆಗ್ಲಿ, ಯತರೆ ಯಾರೇ ಆಗ್ಲಿ, ಬೇರೆಯವರು ಮನುಷ್ಯರೇ ಆಗ್ಲಿ ಯಾರಾಗ್ಲಿ, ಏತದ್ ಉಪನಿಷದ ಭವಿಷ್ಯಂತಿ, ಈ ಉಪನಿಷತ್ತು ಈ ನಿಶ್ಚಯವುಳ್ಳವರಾಗ್ತಾರೋ, ಏನು ದೇಹವೇ ಆತ್ಮ ಅಂತ. ಇಲ್ಲಿ ಉಪನಿಷತ್ ಅಂದ್ರೆ ಈ ಉಪನಿಷತ್ ಅಲ್ಲ, ಏನು ನಿಶ್ಚಯ, ಬುದ್ಧಿಲಿ ನಿಶ್ಚಯ ಮಾಡೋದು ಏನಂತ, ಶರೀರವೇ ದೇಹವೆಂದು ಯಾರು ನಿಶ್ಚಯ ಮಾಡಿರ್ತಾರೋ, ಇಂಥ ಉಪನಿಷತ್ತು ಉಳ್ಳವರಾಗಿರ್ತಾರೋ, ತೇ ಪರಾ ಭವಿಷ್ಯಂತಿ, ಅವರು 100% ಪರಾಭೂತರಾಗುತ್ತಾರೆ. ಅವರು ಪರಮಾತ್ಮನನ್ನ ತಿಳಿದುಕೊಳ್ಳೋದ್ರಲ್ಲಿ ಸಕ್ಸಸ್ ಆಗೋದಿಲ್ಲ, ಅವರು ಪರಮಾತ್ಮನನ್ನ ತಿಳಿದುಕೊಳ್ಳಕ್ಕೆ ಆಗೋದಿಲ್ಲ ಅಂತ ಹೇಳ್ದು. ಇವನ ಸಹ ವಿರೋಚನ ಶಾಂತ ಹೃದಯ ಏವ, ಇವರಿಬ್ಬರಲ್ಲಿ ವಿರೋಚನ ಇಂದ್ರ ಇಬ್ಬರಲ್ಲಿ ವಿರೋಚನೆ ಏನ್ ಮಾಡ್ಬಿಟ್ಟ, ಶಾಂತ ಹೃದಯನಾಗಿ, ನಾ ತಿಳಿದುಕೊಂಡಿರೋದು ಪರ್ಫೆಕ್ಟ್, ಏನಾಯ್ತು, ಪಂಡಿತಂ ಮನ್ಯಮಾನ, ತನ್ನನ್ನ ತಾನು ಪಂಡಿತ ಅಂತ ಅಂದುಕೊಂಡ್ಬಿಡೋದು, ನಾನೇ ಬುದ್ಧಿವಂತ ಅಂತ ಅಂದುಕೊಂಡ್ಬಿಟ್ಟು ಅವನೇನ್ ಮಾಡ್ಬಿಟ್ಟ, ಶಾಂತ ಹೃದಯದಿಂದ ಅಸುರಾನ್ ಜಗಾಮ, ಅಸುರರಲ್ಲಿ ತನ್ನ ರಾಜ್ಯದಲ್ಲಿ ಹೋಗಿ ಸೇರಿದನು.
ಅಷ್ಟೇ ಅಲ್ಲ, ಹೋಗಿ ಸೇರಿದ್ದು ತಪ್ಪು ತಪ್ಪಾಗಿ ಎಲ್ಲಾರ್ಗೂ ಹೇಳಿಯೂ ಕೊಟ್ಟ. ತೇಭ್ಯ ಅವರಿಗೆ ಏತಾಂ ಉಪನಿಷತ್, ಇವನು ತಿಳಿದುಕೊಂಡಿರುತ್ತ ಉಪನಿಷತ್ತನ್ನ, ಏನು ದೇಹವೇ ಆತ್ಮ ಅಂತ ತಿಳಿದುಕೊಂಡಿರುವ ಉಪನಿಷತ್ತನ್ನ ಪ್ರೋವಾಚ ಹೇಳಿಬಿಟ್ಟ. ಏನ್ ಹೇಳ್ದ ಅವನು ಅವ್ರಿಗೆ? ಈಗ ಆತ್ಮ ಏವ ಮಹಯ್ಯ, ಈ ಆತ್ಮನೇ ಪೂಜನೀಯವಾಗಿದೆ. ಯಾವುದೋ ಶರೀರ, ಶರೀರವೇ ಪೂಜನ ಆಗಿದೆ, ಶರೀರಕ್ಕಾಗಿಯೇ ಎಲ್ಲವನ್ನೂ ಮಾಡಬೇಕು. ಆತ್ಮ ಶರೀರವೇ ಪರಿಚರ್ಯ, ಪರಿಚರಣೀಯವಾದುದು ಅಂದ್ರೆ ತಿಳಿಯತಕ್ಕದ್ದು, ತಿಳ್ಕೊಳ್ಬೇಕಾದದ್ದು. ಈಗ ಇಲ್ಲಿ ಆತ್ಮಾನಮೇವ ಮಹಯನ್, ಯಾರು ಈ ಶರೀರವನ್ನೇ ಪೂಜಿಸ್ತಾನೋ, ಇದೇ ಹೆಚ್ಚಿನದು ಅಂತ ಯಾರು ತಿಳಿದುಕೊಳ್ತಾನೋ, ಆತ್ಮಾನಂ ಪರಿಚರನ್, ಶರೀರವನ್ನೇ ಉಪಚಾರ ಮಾಡ್ತಾ, ಶರೀರಕ್ಕೆ ಬೇಕಾಗಿರೋದನ್ನೇ ಮಾಡ್ತಾ, ಇಮಂಚ ಅಮುಂಚ ಲೋಕ ಉಭೌ ಲೋಕೌ, ಎರಡು ಲೋಕಗಳನ್ನು ಹೊಂದುತ್ತಾನೆ ಅಂತ ಇವನು ಅಸುರರಿಗೆಲ್ಲ ಉಪದೇಶ ಮಾಡ್ಬಿಟ್ಟ. ದೊಡ್ಡ ಗುರು ಆಗ್ಬಿಟ್ಟ ಇವನು. ಹಾಗೆ ಆಗತ್ತೆ ಅಲ್ವ? ಎಷ್ಟೋ ಸಲಿ ಏನಾಗತ್ತೆ, ಒಂದು ತಪ್ಪು ತಿಳಿದುಕೊಂಡ್ರು ಬೇರೆಯವರಿಗೆಲ್ಲ ಉಪದೇಶ ಮಾಡುವಾಗ ತಪ್ಪು ಉಪದೇಶ ಮಾಡಿದ್ರೆ ತುಂಬಾ ದೊಡ್ಡ ತಪ್ಪಾಗುತ್ತೆ. ಅದಕ್ಕೆ ತಾನೇ ಭಯಪಡ್ಬೇಕು. ಯಾಕೆ ಪುಸ್ತಕ ಇಲ್ಲದೆ ಮಾತಾಡಬಾರ್ದು ಅಂತ ಯಾಕೆ ಹೇಳಿದ್ರು? ಯಾರೇ ಏನೇ ಪ್ರವಚನ ಏನೇ ಹೇಳಿದ್ರು ಹೇಗಿರ್ಬೇಕು? ಪುಸ್ತಕಕ್ಕೆ ಆಧಾರವಾಗಿರ್ಬೇಕು, ಅದಕ್ಕೆ ಸರಿಯಾಗಿ ಹೇಳ್ಬೇಕು. ಇಷ್ಟ ಬಂದಂಗೆ ನಮಗನ್ಸಿದ್ದು ಇನ್ ಮೈ ಒಪಿನಿಯನ್ ಅಂತ ಹೇಳೋ ಕೈಲೆಲ್ಲ ಇಲ್ಲಿ ಏನಿದ್ದು. ಈವನ್ ಫಿಸಿಕ್ಸ್ ಅಲ್ಲಿ ಲೆಕ್ಚರರ್ಸ್ ಅವರು ಎಷ್ಟೋ ಕಾಣಿಸಲ್ಲ, ಎಷ್ಟೋ ನೋಡಿಲ್ಲ, ಅವರು ಅಲ್ಲಿ ಪುಸ್ತಕದ ಇದರಿಂದ ತಾನೇ ಟೀಚ್ ಮಾಡ್ಬೇಕು. ಇವಾಗ ಅಸ್ಟ್ರಾನಮಿ ಟೀಚ್ ಮಾಡ್ತಾ ಇದ್ದಾರೆ. ಹೀಗೆ ಗ್ರಹಗಳಿದೆ, ಹೀಗೆ ಸೂರ್ಯ ಇದೆ, ಪೃಥ್ವಿನೇ ಸುತ್ತದಿದೆ. ಅವಳಿಗೆ ಗೊತ್ತಿಲ್ಲದೆ ಇರ್ಬೋದು, ಅಂದ್ರೆ ಅನುಭವಿಸೂ ಇಲ್ಲ. ಯಾಕಂದ್ರೆ ನಮಗ್ ಗೊತ್ತಾಗೋದು ಸೂರ್ಯನೇ ತಿರುಗ್ತಾ ಇರೋಂಗಿಲ್ದೆ, ಆದ್ರೂ ಅವ್ರು ಕರೆಕ್ಟ್ ಆಗಿ ಹೇಳ್ಕೊಡ್ತಾರೋ ಇಲ್ವೋ? ಯಾಕೆ? ಒಂದು ಗ್ರಂಥವನ್ನ ಆಧಾರ ಮಾಡ್ಕೊಳ್ತಾರೆ. ಅದೇ ಇಲ್ಲಿ ತುಂಬಾ ಮುಖ್ಯ. ನಮ್ಗೆ ಆಧಾರ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. 2 ನಿಮಿಷ ಇದು. ಸೊ ಏನಾಯ್ತು, ಇವರು ಹೀಗೆ ಹೋದಾಗ ಇಂದ್ರ ಎಲ್ಲಿ ಹೊಟ್ಟೋದ? ವಾಪಸ್ ಹೋಗ್ಬಿಟ್ಟು ಏನ್ ಹೇಳ್ದ ಅವನು? ಶಾಂತ ಹೃದಯನಾಗಿ ಹೋದ. ದೇಹ ಮಾತ್ರವೇ ಏನಾಯ್ತು? ನಮ್ಗೆ ಹೇಳ್ದಲ್ಲ, ಉಪದೇಶ ಮಾಡ್ದ, ದೇಹವೇ ಆತ್ಮ. ಇದನ್ನ ತುಂಬಾ ಪೂಜನೀಯ, ಗೌರವಿಸಬೇಕು. ಇದನ್ನ ಸೇವಿಸತಕ್ಕದ್ದು ಅಂದ್ರೆ ತಿಳಿದುಕೊಳ್ಳತಕ್ಕದ್ದು. ಇದನ್ನೇ ಚೆನ್ನಾಗಿ ತಿಳ್ಕೋಬೇಕು. ಎಷ್ಟು ಏನು ಮಾಡಿದ್ರೆ ಶರೀರ ಚೆನ್ನಾಗಿರುತ್ತೆ. ಇದೆಲ್ಲ ಮಾಡಿದ್ರೆ ಈ ಲೋಕವನ್ನು ಪಡೆದುಕೊಳ್ತಾನೆ, ಬೇರೆ ಲೋಕವನ್ನು ಪಡೆದುಕೊಳ್ತಾನೆ. ಎಲ್ಲ ಕಾಮನೆಗಳು ಎಲ್ಲ ಇದರಿಂದ ಹೊಂದತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾರ್ಗೂ ಹರಡ್ಬಿಟ್ಟ ಇವನು. ತಾನೂ ತಪ್ಪಾಗಿ ತಿಳಿದುಕೊಂಡು ಇನ್ನೊಬ್ಬರಿಗೂ ತಪ್ಪಾಗಿ. ಅದಕ್ಕೆ ಮುಂದೆ ಬರುತ್ತೆ ಅಸುರರ ಉಪನಿಷತ್ತು ಅಂತ ಹೇಳ್ತಾರೆ. ಅಸುರರು ಅಂದ್ರೆ ಯಾರು ಅಂತ ನೆಕ್ಸ್ಟ್ ನಾಳೆ ಲಕ್ಷಣವನ್ನ ಕೊಡ್ತಾರೆ. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಂ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋಯಂ ಕ್ಷೋಭರಹಿತೋ ಬ್ರಾಹ್ಮಣಾಃ ಸಂತು ನಿರ್ಭಯಾಃ. ಓಂ ಶಾಂತಿ ಶಾಂತಿ ಶಾಂತಿಃ.